ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಮುಂಬರುವ UPSC ಪ್ರಿಲಿಮ್ಸ್ 2020ಗೆ ಅಂತ ಮಾಡ್ತಾ ಇರುವಂಥ ಪ್ರಿಲಿಮ್ಸ್ ರಿವಿಷನ್ ಸೀರೀಸ್ನ ಅಂಗವಾಗಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೆಳಗೆ ಬರುವಂಥ ಸುದ್ದಿಯಲ್ಲಿರುವಂಥ ವಿಷಯಗಳು ನಿಮಗೇನು ತಿಳಿದಿರಬೇಕು ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ನೀವು ನಿಮ್ಮ UPSC ಪ್ರಿಲಿಮ್ಸ್ ಎಕ್ಸಾಮ್ನ ಸಿಲೆಬಸ್ ನೋಡಿದರೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಜನರಲ್ ಸೈನ್ಸ್ ಅಂತ 2 ಟಾಪಿಕ್ಗಳಿದೆ. ಆದರೆ ನಿಮ್ಮ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ನೋಡಿದರೆ ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸಲ್ಲಿ ಯಾವುದು ಸೈನ್ಸ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಾಗಿರುತ್ತೆ ಆ ರೀತಿಯ ಕ್ವೆಶನ್ಸ್ನ ನಾವು ನೋಡ್ತೀವಿ. ಪ್ಯೂರ್ ಸೈನ್ಸ್ ಕೆಳಗೆ GK ಥರ ಕ್ವೆಶನ್ಸ್ ಅವಾಗವಾಗ ಒಂದೆರಡು ನೋಡ್ತೀವಿ ಅಷ್ಟೇ. ಸೊ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿ ಏನು ಬೆಳವಣಿಗೆ ಆಗಿರುತ್ತೆ ಆ ರೀತಿಯ ಕ್ವೆಶನ್ಸ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರ್ಸ್ ನೋಡಿದ್ರೆ ಪ್ರತಿ ವರ್ಷ 10ರಿಂದ 13 ಕ್ವೆಶನ್ಸ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ನೋಡ್ಬೋದು. ಇದು ಕನ್ಸಿಸ್ಟೆಂಟಾಗಿ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ನಾವು ಇಷ್ಟು ಕ್ವೆಶನ್ಸ್ನ ನೋಡ್ತಾ ಇದ್ದೀವಿ. ಬೇರೆ ವಿಷಯಗಳಲ್ಲಿ ಅಂದರೆ ಎಕಾನಮಿಯಲ್ಲಿ ಒಂದು ವರ್ಷ ಏನಾದ್ರು 18 ಕ್ವೆಶನ್ ಬಂದಿದ್ರೆ ಮುಂದಿನ ವರ್ಷ 7 ಬರೋದನ್ನು ನೋಡಿದ್ದೀವಿ. ಜಾಗ್ರಫಿಯಲ್ಲೂ 11 ಕ್ವೆಶನ್ ನೋಡಿದರೆ ಮುಂದಿನ ವರ್ಷದ ಪ್ರಿಲಿಮ್ಸಲ್ಲಿ ಕೇವಲ 5 ಕ್ವೆಶನ್ ಬರುತ್ತೆ. ಹಾಗಾಗಿ ನನಗೆ ಎಕನಾಮಿ, ಜಾಗ್ರಫಿ, ಪಾಲಿಟಿ ಇವೆಲ್ಲ ಸ್ಟ್ಯಾಟಿಕ್ ಪಾರ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡು ಯಶಸ್ವಿಯಾಗಿ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ನೀವು ಯಾವುದ್ರಲ್ಲೂ ಎಷ್ಟು ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಷ್ಟು ಕ್ವೆಶನ್ಸ್ ಬರದೇ ಇರ್ಬೋದು. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಏನು 10ರಿಂದ 13 ಕ್ವೆಶನ್ಸ್ ಕನ್ಸಿಸ್ಟೆಂಟಾಗಿ ಬರ್ತಿದೆ ಅದನ್ನು ತಿಳ್ಕೊಂಡು ನಿಮ್ಮ ಅಡ್ವಾಂಟೇಜ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆಂಟ್ 10 to 13 ಕ್ವೆಶನ್ಸ್ ಏನಿದೆ ಇದರಲ್ಲಿ ಮತ್ತೆ ನಾವು ನೋಡಿದಾಗ ಬಯೋಟೆಕ್ನಾಲಜಿ ಹಾಗೂ ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ಸ್ಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳೇನಿರುತ್ತೆ ಈ 2 ಟಾಪಿಕ್ಗಳಲ್ಲಿ ತುಂಬ ಜಾಸ್ತಿ ಕ್ವೆಶನ್ಸ್ ಬಂದಿರೋದನ್ನ ನೋಡ್ತೀವಿ. ಮಿಕ್ಕಿದ ಕ್ವೆಶನ್ಸ್ ಸ್ಪೇಸ್, ಡಿಫೆನ್ಸ್ ರಿಸರ್ಚ್, ಹೆಲ್ತ್ ಅಂದರೆ ಡಿಸೀಸಸ್ಗೆ ಸಂಬಂಧಪಟ್ಟಿದ್ದು, ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಿದ್ದು, ಎನರ್ಜಿಗೆ ಸಂಬಂಧಪಟ್ಟಿದ್ದು, ಫ್ಯೂಯಲ್, IPR ಈ ಥರದ ಟಾಪಿಕ್ಸ್ಗಳಲ್ಲಿ ಬರುತ್ತೆ. ಈ ವರ್ಷ COVID-19 ಸಾಂಕ್ರಾಮಿಕ ತುಂಬ ಸುದ್ದಿಯಲ್ಲಿರೋದ್ರಿಂದ ಹೆಲ್ತ್ ಮೇಲೆ ನಾವು ಜಾಸ್ತಿ ಕ್ವೆಶನ್ಸ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಸುದ್ದಿಯಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ಳೋಣ. ಬಯೋಟೆಕ್ನಾಲಜಿ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕಾಗಿರೋಂಥ ಬೇಸಿಕ್ ಕಾನ್ಸೆಪ್ಟ್ DNA, ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇದು ಯಾಕಷ್ಟು ಮುಖ್ಯ? ಇದರಿಂದ ನಮಗೆ ಏನು ವಂಶ ಪಾರಂಪರಿಕವಾಗಿ ಬರುತ್ತೆ ಅಂದರೆ ಮನುಷ್ಯನಲ್ಲಿ ಏನು ಹೆರಿಡಿಟ್ರಿ ಮೆಟೀರಿಯಲ್ ಇರುತ್ತೆ ಅದು ಈ DNA ಒಳಗಿರುತ್ತೆ. ಮಾನವನ ಶರೀರ ಸೆಲ್ಗಳಿಂದ ಮಾಡಿದೆ ಅಲ್ವಾ? ಸೆಲ್ನ ನಾವು ಏನಂತ ಕರಿತೀವಿ? ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಸೊ ಮಾನವನ ಶರೀರ ಕೂಡ ಈ ಥರ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗಳಿಂದ ಫಾರ್ಮ್ ಆಗಿದೆ. ಒಂದು ಹ್ಯೂಮನ್ ಸೆಲ್ಲಲ್ಲಿ ಏನೇನಿರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ, ಹೀಗೆ ಬೇರೆ ಬೇರೆ ಅಂಶಗಳು ಕೂಡ ಇದೆ. ಈ DNA ಮೆಟೀರಿಯಲ್ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಒಳಗಿರುತ್ತೆ. ನೀವಿಲ್ಲಿ ಏನು ನೋಡ್ತಿದ್ದೀರಾ ಅದು DNA ಮೆಟೀರಿಯಲ್. ಬಹಳಷ್ಟು ಅಂಶ ನ್ಯೂಕ್ಲಿಯಸ್ಸಲ್ಲಿರುತ್ತೆ, ಕೆಲವಷ್ಟು ಅಂಶ ಈ ಮೈಟೋಕಾಂಡ್ರಿಯಾದಲ್ಲಿ ಇರುತ್ತೆ. ನಿಮಗೆ ತಿಳಿದಿರಬೇಕಾಗಿರುವಂಥದ್ದು ಮೈಟೋಕಾಂಡ್ರಿಯಾದಲ್ಲಿ ಏನು DNA ಅಂಶ ಇರುತ್ತೆ ಅದು ಕೇವಲ ತಾಯಿಯಿಂದ ಬರುವಂಥದ್ದು, ತಂದೆಯಿಂದ ಅಲ್ಲ. ಸೊ ಸೆಲ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗೆ ಕ್ರೋಮೋಸೋಮ್ಸ್ ಟೋಟಲಿ 23 ಪೇರ್ ಅಂದರೆ 46 ಈ ರೀತಿಯ ಕ್ರೋಮೋಸೋಮ್ಸ್ ಇರುತ್ತೆ. ಈ ಕ್ರೋಮೋಸೋಮ್ ಒಳಗೆ DNA ಇರುತ್ತೆ. DNA ಈ ಥರದ ಜೀನ್ಸ್ಗಳಿಂದ ಮಾಡಿದೆ. ಜೀನ್ನ ನಾವು ಯೂನಿಟ್ ಆಫ್ ಹೆರಿಡಿಟ್ರಿ ಅಂತ ಕರಿತೀವಿ. ಈ DNA ಒಂದು ಏಣಿಯ ಥರ ಇದೆ. ಈ ಏಣಿ ಶುಗರ್ ಫಾಸ್ಫೇಟ್ಸಿಂದ ಮಾಡಿದರೆ ಈ ಮಧ್ಯ ಬಾಂಡ್ ಏನಿದೆ ಅದು ಈ ಬೇಸ್ ಪೇರ್ಗಳಿಂದ ಮಾಡಿದೆ. ಈ ಬೇಸ್ ಪೇರ್ಗಳು ಯಾವುವು? ಥೈಮಿನ್, ಸೈಟೋಸಿನ್, ಅಡೆನಿನ್, ಗ್ವಾನಿನ್ ಇವು. ಇದನ್ನು ACGT ಅಂತ ಕರೀತಾರೆ. ಒಂದು ಕಡೆ ಚೈನಲ್ಲಿ ಈ ಕಡೆ ಬೇಸ್ ಪೇರ್ ಏನಾದ್ರು ಅಡೆನಿನ್ ಇದ್ದರೆ ಇನ್ನೊಂದು ಕಡೆ ಥೈಮಿನ್ ಇರಬೇಕಾಗತ್ತೆ. ಹಾಗೆ ಈ ಕಡೆ ಸೈಟೋಸಿನ್ ಇದ್ದರೆ ಇನ್ನೊಂದು ಕಡೆ ಗ್ವಾನಿನ್ ಇರಬೇಕಾಗತ್ತೆ. ಅಡೆನಿನ್ ಥೈಮಿನ್ ಜೊತೆ ಮಾತ್ರ ಪೇರ್ ಮಾಡುತ್ತೆ, ಸೈಟೋಸಿನ್ ಹಾಗೆ ಗ್ವಾನಿನ್ ಜೊತೆ ಮಾತ್ರ ಪೇರ್ ಮಾಡುತ್ತೆ. ಏಣಿಯ ಥರ ಇಲ್ಲಿ ಏನು ಸ್ಟ್ರಕ್ಚರ್ ಇದೆ ಅದನ್ನೇ ತಿರುಚಿಕೊಂಡಾಗ ಟ್ವಿಸ್ಟೆಡ್ ಲ್ಯಾಡರ್ ಅಂತ ಕರಿತೀವಿ. ಅದೇ ಡಬಲ್ ಹೆಲಿಕ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಈ ಸ್ಟ್ರಕ್ಚರ್ನ ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಬೇಸಿಸ್ ಅಂತ ನಾವೇನು ಕರಿದ್ವಿ ಆ ಥರದ ಬೇಸಿಸ್ ಪ್ರತಿ ಮನುಷ್ಯನ ಶರೀರದಲ್ಲೂ 3 ಬಿಲಿಯನ್ ಅಷ್ಟು ಇರುತ್ತೆ. ಎಲ್ಲ ಮನುಷ್ಯರಲ್ಲೂ ಆಲ್ಮೋಸ್ಟ್ 99% ಈ ಬೇಸಿಸ್ಗಳು ಸೇಮ್ ಇರುತ್ತೆ. ಕೇವಲ 1% ಅಷ್ಟು ವ್ಯತ್ಯಾಸ ಪ್ರತಿ ಮನುಷ್ಯಂಗೂ ಒಬ್ಬರಿಂದ ಒಬ್ಬರಿಗೂ ನಾವು ಇದೆ ಅಂತ ಹೇಳ್ಬೋದು. ಈ 1%ನೇ ನಮ್ಮನ್ನು ಯುನೀಕ್ ಮಾಡುವಂಥದ್ದು. ಈ DNA ವಿಶೇಷತೆ ಏನಂದರೆ ನಮ್ಮ ಹತ್ರ ಏನಾದ್ರು ಒಂದು ಸ್ಟ್ಯಾಂಡ್ ಇದ್ದರೆ ಇದ್ರ ಮೇಲಿರೋ ಪ್ಯಾಟರ್ನ ನೋಡಿ ಈ ಇನ್ನೊಂದು ಸ್ಟ್ಯಾಂಡನ್ನ ನಾವು ಎಕ್ಸಾಕ್ಟ್ ನಕಲು ಮಾಡ್ಬೋದು. ಇದನ್ನೇ DNA ರೆಪ್ಲಿಕೇಶನ್ ಅಂತ ಕರೀತಾರೆ.
ಪ್ರತಿ ಮನುಷ್ಯನಿಗೂ ಪ್ರತ್ಯೇಕವಾದ ತಂದೆ DNA ಇರೋದ್ರಿಂದ ಕೇವಲ DNA ನೋಡಿ ಇದು ಯಾವ ವ್ಯಕ್ತಿಯದು ಅಂತ ನಾವು ಐಡೆಂಟಿಫೈ ಮಾಡ್ಬೋದು, ಗುರುತಿಸ್ಬೋದು. ಹೀಗೆ DNA ಮೂಲಕ ವ್ಯಕ್ತಿಗಳನ್ನು ಗುರುತಿಸೋದನ್ನು DNA ಪ್ರೊಫೈಲಿಂಗ್ ಅಥವಾ DNA ಫಿಂಗರ್ ಪ್ರಿಂಟಿಂಗ್ ಅಂತ ಕರೀತಾರೆ. ಈ ತಂತ್ರಜ್ಞಾನವನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಿಯಂತ್ರಣ ಮಾಡಬೇಕು ಅಂತಾನೆ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ನಂತರ ಈಗ ಅದು ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಹೋಗಿದೆ. ಈ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ನ ಕೆಳಗೆ ಒಂದು ಶೆಡ್ಯೂಲನ್ನು ನೀಡಿದ್ದಾರೆ. ಈ ಶೆಡ್ಯೂಲಲ್ಲಿ ಲಿಸ್ಟ್ ಇದೆ. ಈ ಲಿಸ್ಟ್ ಒಳಗೆ ಯಾವ್ಯಾವ ಮ್ಯಾಟರ್ಗಳಲ್ಲಿ DNA ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದು ಸಿವಿಲ್ ಕೇಸಸ್ ಕೂಡ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸಸ್ ಕೂಡ ಆಗಿರ್ಬೋದು. ಯಾವ ಯಾವ ಸಿವಿಲ್ ಕೇಸ್ಗಳಲ್ಲಿ DNA ತಂತ್ರಜ್ಞಾನವನ್ನು ಯೂಸ್ ಮಾಡ್ಬೋದು? ಒಂದು ಪ್ರದೇಶದಲ್ಲಿ ಭೂಕಂಪ ಆಗಿದೆ ಅಂತ ಅಂದ್ಕೊಳ್ಳೋಣ. ಹಾಗೆ ಭೂಕಂಪ ಆದಾಗ ಕೆಲವು ಜನ ಸಾವನ್ನಪ್ತಾರೆ, ಕೆಲವು ಜನ ಉಳ್ಕೋತಾರೆ. ಹಾಗೆ ಯಾರು ಸಾವನ್ನಪ್ಪಿದ್ದಾರೆ ಅಂತ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೆಲವು ಕೇಸ್ಗಳಲ್ಲಿ. ಆ ರೀತಿಯ ಸಂದರ್ಭಗಳಲ್ಲಿ ಈ DNA ಟೆಸ್ಟಿಂಗ್ನ ಮೂಲಕ ಅವರನ್ನು ಕಂಡುಹಿಡಿಬೋದು. ಕೆಲವೊಮ್ಮೆ ಸಿವಿಲ್ ಕೋರ್ಟ್ಗಳಲ್ಲಿ ಪೆಟರ್ನಿಟಿ ಸೂಟ್ಸ್ ಬರ್ತವೆ. ಅಂದರೆ ಒಂದು ಮಗುವಿನ ತಂದೆ ಯಾರು ಅನ್ನೋದ್ರ ಬಗ್ಗೆ ಕೇಸಸ್ ಬರುತ್ತೆ. ಆ ರೀತಿಯ ಸಂದರ್ಭಗಳಲ್ಲೂ DNA ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಯಾರು ತಂದೆ ಅಂತ ಹೇಳ್ಬೋದು. ಇನ್ನು ಕ್ರಿಮಿನಲ್ ಕೇಸಸಲ್ಲಿ ಏನು ಕ್ರೈಮ್ ಸೀನ್ ಇರುತ್ತೆ, ಅಲ್ಲಿ ಏನೇನು ಬಯೋಲಾಜಿಕಲ್ ಎವಿಡೆನ್ಸಸ್ ಸಿಗುತ್ತೆ, ಸಾಕ್ಷಿ ಸಿಗುತ್ತೆ, ಅದನ್ನೆಲ್ಲ ಉಪಯೋಗಿಸಿ ಆ ಕ್ರೈಮಿಗೆ ಸಂಬಂಧಪಟ್ಟವ್ರನ್ನ ಗುರುತಿಸ್ಬೋದು. ಆ ಕ್ರೈಮ್ಗೆ ಸಂಬಂಧಪಟ್ಟಂತೆ ಯಾರ ಮೇಲೆ ಹಲ್ಲೆ ಆಗಿದೆ ಅಂತಹ ವಿಕ್ಟಿಮ್ಸ್, ಯಾರು ಮಾಡಿರ್ಬೋದು, ಅಫೆಂಡರ್ಸ್, ಅಥವಾ ಯಾರು ಅರೆಸ್ಟ್ ಆಗಿರ್ತಾರೆ, ಅಂಡರ್ ಟ್ರಯಲ್ ಇರ್ತಾರಲ್ಲ, ಅವ್ರದ್ದೆಲ್ಲ DNA ಕಲೆಕ್ಟ್ ಮಾಡಿ ಆ ಕ್ರೈಮ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಅಂದರೆ ಕ್ರಿಮಿನಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಏನಿದೆ ಅದರಲ್ಲಿ DNA ಎವಿಡೆನ್ಸ್ನ ಯೂಸ್ ಮಾಡೋದಕ್ಕೆ ಈ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ ಒದಗಿಸ್ಕೊಡುತ್ತೆ. ಹಾಗೆ ಇನ್ವೆಸ್ಟಿಗೇಷನ್ಗಳಿಗೆ ಬೇಕಾದಂತಹ ವ್ಯಕ್ತಿಗಳ DNA ಪ್ರೊಫೈಲ್ ಏನಿರುತ್ತೆ, ಅವರ DNA ಡೇಟಾ ಏನಿರುತ್ತೆ, ಅದನ್ನು ಈ ನ್ಯಾಷನಲ್ ಹಾಗೂ ರೀಜನಲ್ ಡೇಟಾ ಬ್ಯಾಂಕ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅದರಲ್ಲಿ ಇಡಲಾಗುತ್ತೆ. ಆದರೆ ಒಬ್ಬ ವ್ಯಕ್ತಿಯ DNA ಏನಿರುತ್ತೆ ಅದು ತುಂಬ ಮುಖ್ಯವಾದ ಇನ್ಫಾರ್ಮೇಷನ್ ಆಗಿರುತ್ತೆ, ಒಂದು ರೀತಿ ಪ್ರೈವೇಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅಂತಹ ಇನ್ಫಾರ್ಮೇಷನ್ ಏನಾದ್ರು ತಪ್ಪು ಕೈಗಳಿಗೆ ಹೋದರೆ ಏನಾಗುತ್ತೆ? ಉದಾಹರಣೆಗೆ ನಿಮ್ಮ ಜೀನ್ಸ್ ಪ್ರಕಾರ, DNA ಎವಿಡೆನ್ಸ್ ಪ್ರಕಾರ ನಿಮಗೆ BP ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೈಪರ್ ಟೆನ್ಷನ್ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗಿದ್ದಾಗ ಈ ರೀತಿಯ ಇನ್ಫಾರ್ಮೇಷನ್ ಏನಾದ್ರು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಸಿಕ್ತು ಅಂತ ಅಂದ್ಕೊಳ್ಳಿ. ಆವಾಗ ಇದನ್ನು ಮಿಸ್ಯೂಸ್ ಮಾಡಿ ಅವರು ನಿಮಗೆ ಸರಿಯಾದ ಇನ್ಶೂರೆನ್ಸ್ ಕೊಡದೇ ಇರ್ಬೋದು. ಹೀಗೇನೆ ನಾನಾ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಪ್ರೈವೇಟ್ ಇನ್ಫಾರ್ಮೇಷನ್ ಸಿಕ್ಕಾಗ ಅವನ್ನ ಟಾರ್ಗೆಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಅಂತಲೇ ಏನಾದ್ರು ವಿಕ್ಟಿಮ್ನ DNA ಎವಿಡೆನ್ಸ್ ತೊಗೊತಿದ್ರೆ ಅಥವಾ ಯಾರು ಕಳೆದೋಗಿರ್ತಾರೆ ಮಿಸ್ಸಿಂಗ್ ಪರ್ಸನ್ಸ್ ಅವರ ರಿಲೇಟಿವ್ ಯಾರ್ದೋ ಎವಿಡೆನ್ಸ್ ತೊಗೋಬೇಕು DNA ಎವಿಡೆನ್ಸ್ ಅಂತ ಅಂದರೆ ಅಂತಹ ಸಂದರ್ಭಗಳಲ್ಲಿ ರಿಟರ್ನ್ ಕನ್ಸೆಂಟ್ ತೊಗೋಬೇಕಾಗತ್ತೆ ಅವರಿಂದ. ಅಂದರೆ ಬರವಣಿಗೆಯಲ್ಲಿ ಅವರ ಒಪ್ಪಿಗೆಯನ್ನು ತೊಗೋಬೇಕಾಗತ್ತೆ. ಅವರಿಗೆ ಏನೂ ಅಭ್ಯಂತರ ಇಲ್ಲ ಅವರ DNA ಎವಿಡೆನ್ಸ್ ತೊಗೊಳೋದ್ರಲ್ಲಿ ಅಂತ. ಏನಾದ್ರು ಕನ್ಸೆಂಟ್ ಕೊಟ್ಟಿಲ್ಲ ಅಂತ ಅಂದರೆ ಆ ಸಂದರ್ಭಗಳಲ್ಲಿ ಯಾವ ಅಥಾರಿಟೀಸ್ DNA ಎವಿಡೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಮೆಜಿಸ್ಟ್ರೇಟ್ ಹತ್ರ ಹೋಗಿ ಅವರಿಂದ ಆರ್ಡರ್ ತರಬಹುದು. ಏನಾದ್ರು ಒಬ್ಬ ವ್ಯಕ್ತಿ ಯಾವುದೋ ಅಪರಾಧಕ್ಕೆ ಅಂತ ಅರೆಸ್ಟ್ ಆಗಿದ್ರೆ ಅವನು ಮಾಡಿರೋ ಅಪರಾಧಕ್ಕೆ 7 ವರ್ಷಕ್ಕಿಂತ ಜಾಸ್ತಿ ಸಜೆ ಇದ್ದರೆ, ಪನಿಷ್ಮೆಂಟ್ ಇದ್ದರೆ ಅವನಿಗೆ ಯಾವ ರಿಟರ್ನ್ ಕನ್ಸೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅಥಾರಿಟೀಸ್ ಅವನ DNA ಪ್ರೊಫೈಲ್ ತೊಗೋಬೋದು. ಆದರೆ ಏನಾದ್ರು ಅವನು ಮಾಡಿರೋ ಅಪರಾಧಕ್ಕೆ 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದ್ದರೆ ಆ ಸಂದರ್ಭದಲ್ಲಿ ರಿಟರ್ನ್ ಕನ್ಸೆಂಟ್ ತೊಗೋಬೇಕಾಗತ್ತೆ ಆ ವ್ಯಕ್ತಿಯಿಂದ. ಈ DNA ಎವಿಡೆನ್ಸ್ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅಂತ ಹೇಳಿದ್ವಿ. ಸೊ ಏನು ಈ ವಿಕ್ಟಿಮ್ಸ್ದು, ಮಿಸ್ಸಿಂಗ್ ಪರ್ಸನ್ಸ್ದು, ರಿಲೇಟಿವ್ಸ್ದು ಆ ಥರದ್ದು ಡೇಟಾ ಬ್ಯಾಂಕಲ್ಲಿ ಕಲೆಕ್ಟ್ ಆಗಿರುತ್ತೆ, ಅದು ಶಾಶ್ವತವಾಗಿ ಅಲ್ಲೇ ಇರೋದು ಕರೆಕ್ಟಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಯಾವ ಇನ್ಫಾರ್ಮೇಷನ್ನ ತೆಗಿಬೇಕು ಈ DNA ಪ್ರೊಫೈಲಿಂಗ್ ಇಂದ ಅಂತ ಕೂಡ ಈ ಬಿಲ್ ಒಳಗೆ ಹೇಳಲಾಗಿದೆ. ಯಾವ ವ್ಯಕ್ತಿ ಸಸ್ಪೆಕ್ಟ್ ಆಗಿರೋದಿಲ್ಲ, ಅಂಡರ್ ಟ್ರಯಲ್ ಆಗಿರೋದಿಲ್ಲ, ಅವನು ರಿಟರ್ನ್ ರಿಕ್ವೆಸ್ಟ್ ಕೊಟ್ಟರೆ ಅಂಥವರ DNA ಪ್ರೊಫೈಲ್ ಏನು ಈ ಡೇಟಾ ಬ್ಯಾಂಕ್ಗಳಲ್ಲಿರುತ್ತೆ ಅದನ್ನು ತೆಗಿಬೋದು. ಬೇರೆ ಏನಾದ್ರು ಸಸ್ಪೆಕ್ಟ್ ಆಗಿದ್ರೆ, ಅಂಡರ್ ಟ್ರಯಲ್ ಆಗಿದ್ರೆ ಪೊಲೀಸ್ ರಿಪೋರ್ಟ್ ಅಥವಾ ಕೋರ್ಟ್ ಆರ್ಡರ್ ಬಂದಾಗ ಈ DNA ಡೇಟಾ ಬ್ಯಾಂಕ್ಗಳಿಂದ ಅವರ ಇನ್ಫಾರ್ಮೇಷನ್ನ ತೆಗಿಬೋದು. ಈ DNA ಡೇಟಾ ಬ್ಯಾಂಕ್ಸ್ ಹಾಗೂ ಲ್ಯಾಬ್ ಟೆಸ್ಟಿಂಗ್ ಏನು ನಡೆಯುತ್ತೆ ಇವುಗಳನ್ನ ನಿಯಂತ್ರಣ ಮಾಡೋಕ್ಕೆ ಅಂತಲೇ DNA ರೆಗ್ಯುಲೇಟರಿ ಬೋರ್ಡ್ನ ರಚನೆ ಮಾಡ್ತಾ ಇದ್ದಾರೆ. ಏನಾದ್ರು ಆಥರೈಸೇಷನ್ ಇಲ್ಲದೆ ಈ DNA ಸ್ಯಾಂಪಲ್ಗಳನ್ನ, ಇನ್ಫಾರ್ಮೇಷನ್ನ ಲೀಕ್ ಮಾಡಿದ್ರೆ, ಡಿಸ್ಕ್ಲೋಸ್ ಮಾಡಿದ್ರೆ ಅದಕ್ಕೂ ಕೂಡ ಪೆನಾಲ್ಟಿಗಳನ್ನ ಈ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ಲಲ್ಲಿ ನೀಡಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿಯ DNA ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಹೇಗೆ ಕಲೆಕ್ಟ್ ಮಾಡ್ಬೋದು, ಯಾವ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ಬೋದು,
ಹೇಗೆ ಸ್ಟೋರ್ ಮಾಡಿಡಬೇಕು, ಯಾವಾಗ ಆ ಇನ್ಫಾರ್ಮೇಷನ್ನ ತೆಗೆದು ಹಾಕಬೇಕು, ಇದನ್ನೆಲ್ಲ ಈ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ 2019 ಕೊಡಲಾಗಿದೆ. ನೋಡಿ, ನಿಮ್ಮ ಎಕ್ಸಾಮಿಗೆ ಬಿಲ್ ಕೆಳಗೆ ಏನೇನು ಪ್ರಾವಿಷನ್ ಇರುತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲದೆ ಪ್ರತಿಯೊಂದು ಪ್ರಾವಿಷನ್ ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ಗೆಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ರಾಂಗ್ ಆನ್ಸರ್ ಮಾರ್ಕ್ ಮಾಡಿ ಬರ್ತೀರಾ. ಮುಂದಿನ ಟಾಪಿಕ್ ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಅಂದರೆ ಏನು? ಜೀನ್ ಅಂದರೆ ಯೂನಿಟ್ ಆಫ್ ಹೆರಿಡಿಟ್ರಿ ಇನ್ಫಾರ್ಮೇಷನ್ ಅಂತ ನೋಡ್ತೀವಿ, ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ ಬರುವಂಥದ್ದು. ಕೆಲವೊಂದು ಕಾಯಿಲೆಗಳನ್ನ ನೋಡ್ತೀವಿ, ಥಾಲ್ಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಹಿಮೋಫೀಲಿಯಾ, ಇವೆಲ್ಲ ಆನುವಂಶಿಕವಾಗಿ ಬರುವಂಥದ್ದು. ಅಂದರೆ ಏನು? ಈ ಜೆನೆಟಿಕ್ ಇನ್ಫಾರ್ಮೇಷನ್ ಏನು DNA ಮೂಲಕ ಪಾಸ್ ಆಗ್ತಿದೆ ಅದರೊಳಗೆ ಪೀಳಿಗೆಯಿಂದ ಪೀಳಿಗೆಗೆ ಬರ್ತಿರೋ ಅಂಥ ಕಾಯಿಲೆಗಳಿವು. ಅಂತಹ ಕಾಯಿಲೆ ಇರೋರಿಗೆ ಚಿಕಿತ್ಸೆ ಮಾಡೋದು ಹಾಗೂ ಲಾಂಗ್ ಟರ್ಮ್ ಕ್ಯೂರ್ ಕಂಡುಹಿಡಿಯೋದಕ್ಕೋಸ್ಕರ ಈ ಜೀನ್ ಥೆರಪಿಯನ್ನು ಯೂಸ್ ಮಾಡ್ತಾರೆ. ಹೇಗೆ? ಇದರೊಳಗೆ ಅವರೊಳಗೆ ಏನು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ ಅದನ್ನು ಬದಲಾವಣೆ ಮಾಡೋದು, ತೆಗೆಯೋದು ಅಥವಾ ಬೇರೆ ರೀತಿಯ ಜೀನನ್ನು ಇಂಟ್ರಡ್ಯೂಸ್ ಮಾಡೋದು, ಹೀಗೆ ಮಾಡಿ ಅವರನ್ನು ಚಿಕಿತ್ಸೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಜೀನ್ ಥೆರಪಿ ಒಳಗೆ. ಈ ಜೀನ್ ಥೆರಪಿಯನ್ನು 2 ರೀತಿಯಲ್ಲಿ ಮಾಡ್ತಾರೆ: ಜರ್ಮ್ ಲೈನ್ ಜೀನ್ ಥೆರಪಿ, ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ. ಜರ್ಮ್ ಲೈನ್ ಅಂತಂದರೆ ಏನು ಜೆನೆಟಿಕ್ ಮೆಟೀರಿಯಲ್ ಒಂದು ಎಗ್ ಹಾಗೂ ಸ್ಪರ್ಮಿಂದ ಆಫ್ ಸ್ಪ್ರಿಂಗಿಗೆ ಎಂಬ್ರಿಯೋ ಒಳಗೆ ಪಾಸ್ ಆಗುತ್ತೆ ಅದನ್ನು ಜರ್ಮ್ ಲೈನ್ ಅಂತ ಕರೀತಾರೆ. ಈ ಜರ್ಮ್ ಲೈನ್ ಜೀನ್ ಥೆರಪಿ ಕೆಳಗೆ ಎಂಬ್ರಿಯೋ ಸ್ಟೇಜಲ್ಲೇ ಜೀನಲ್ಲಿ ಬದಲಾವಣೆಗಳನ್ನ ಮಾಡಲಾಗುತ್ತೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಈ ಸಂಸ್ಥೆ ಜೀನ್ ಥೆರಪಿಗೆ ಅಂತ ನ್ಯಾಷನಲ್ ಗೈಡ್ಲೈನ್ಸ್ ನೀಡಿದೆ. ಈ ಗೈಡ್ಲೈನ್ಸ್ನ ಪ್ರಕಾರ ಸಾಮಾಜಿಕ ಹಾಗೂ ನೈತಿಕ ಕಾರಣಗಳಿಗೆ ಈ ಜರ್ಮ್ ಲೈನ್ ಜೀನ್ ಥೆರಪಿ ಭಾರತದಲ್ಲಿ ನಿಷೇಧಿಸಲಾಗಿದೆ. ಈ ಸೊಮ್ಯಾಟಿಕ್ ಸೆಲ್ ಅಂದರೆ ಏನು? ಯಾವ ಬಾಡಿ ಸೆಲ್ಗಳು ರೀಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ, ಸ್ಕಿನ್ ಸೆಲ್ಗಳು, ಬೋನ್ ಸೆಲ್ಗಳು, ಇಂಥವನ್ನ ಸೊಮ್ಯಾಟಿಕ್ ಸೆಲ್ ಅಂತ ಕರೀತಾರೆ. ಹಾಗೆ ಪೇಷಂಟ್ ಒಳಗೆ ಎಲ್ಲಿ ಬದಲಾವಣೆ ಅವಶ್ಯಕತೆ ಇದೆ, ಯಾವ ಟಾರ್ಗೆಟೆಡ್ ಸೆಲ್, ಟಿಶ್ಯೂ, ಆರ್ಗನ್, ಅಲ್ಲಿ ಜೀನ್ ಥೆರಪಿಯನ್ನು ಈ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಮೂಲಕ ಮಾಡಲಾಗುತ್ತೆ. ಇದರಲ್ಲೂ ಕೂಡ 2 ವಿಧಗಳಿದೆ: ಎಕ್ಸ್ ವಿವೋ, ಇನ್ ವಿವೋ ಅಂತ. ಏನಾದ್ರು ಜೀನ್ ಥೆರಪಿ ಅಂದರೆ ಮಾಡಿಫಿಕೇಷನ್ ಏನು ಮಾಡಲಾಗುತ್ತೆ ಅದು ಬಾಡಿಯ ಹೊರಗಡೆನೆ ಮಾಡಿ ನಂತರ ಅದನ್ನು ಆ ವ್ಯಕ್ತಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದನ್ನು ಎಕ್ಸ್ ವಿವೋ ಅಂತ ಕರೀತಾರೆ. ಏನಾದರೂ ಯಾವ ಜೀನಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಆ ಟಾರ್ಗೆಟ್ ಸೆಲ್, ಟಿಶ್ಯೂ ಅಥವಾ ಆರ್ಗನ್ನ ಆ ವ್ಯಕ್ತಿಯ ಒಳಗೇನೆ ಮಾಡಿದರೆ ಅದನ್ನು ಇನ್ ವಿವೋ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಸೊಮ್ಯಾಟಿಕ್ ಸೆಲ್ ಜೀನ್ ಥೆರಪಿ ಲೀಗಲ್ ಆಗಿದೆ. ಮನುಷ್ಯನಲ್ಲಿ ಕಾಯಿಲೆಗಳು ತುಂಬ ಸಂಕೀರ್ಣವಾಗಿರುತ್ತೆ. ಈ ಜೀನ್ ಥೆರಪಿಯ ಉದ್ದೇಶ ಸರಿಯಾಗಿದ್ರೂ ಕೂಡ ಇದರಿಂದ ಅನಿರೀಕ್ಷಿತವಾದ ಸಂದರ್ಭಗಳು ಬರ್ಬೋದು. ಹಾಗಾಗಿ ಇದರ ದುರುಪಯೋಗ ಆಗದೇ ಇರಲಿ ಅಂತ ಈ ರೀತಿಯ ಒಂದು ನ್ಯಾಷನಲ್ ಗೈಡ್ಲೈನ್ಸ್ನ ಮಾಡಿದ್ದಾರೆ. ಭಾರತದಲ್ಲಿ ಆನುವಂಶಿಕವಾಗಿ ಬರುವಂಥ ಜೆನೆಟಿಕ್ ಡಿಸೀಸಸ್ಸಿಂದ 70 ಮಿಲಿಯನ್ ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ಈ ಜೀನ್ ಥೆರಪಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡ್ತಿರೋರು, ಕ್ಲಿನಿಕಲಿ ವರ್ಕ್ ಮಾಡ್ತಾ ಇರೋರು, ಕಮಿಟಿಗಳು, ಇಂಡಸ್ಟ್ರಿಯವರು, ಪೇಷಂಟ್ ಸಪೋರ್ಟ್ ಗ್ರೂಪ್ಸ್ ಏನಿದೆ ಅವ್ರಿಗೆಲ್ಲ ಲಾಗು ಆಗುವಂಥ ಈ ಗೈಡ್ಲೈನ್ಸ್ನ ತಯಾರಿಸಿದ್ದಾರೆ. ನಿಮಗೆ ಇನ್ನೊಂದು ವರ್ಡ್ ಜೀನ್ ಥೆರಪಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಜೀನ್ ಥೆರಪಿ ಪ್ರಾಡಕ್ಟ್ ಇದು ಒಂದು ಬಯೋಲಾಜಿಕಲ್ ಎಂಟಿಟಿ. ಅಂದರೆ ನಾವೇನು ಮಾರ್ಪಾಡು ಮಾಡಬೇಕು ಅಂತ ಇದ್ದೀವಿ, ಮಾಡಿಫಿಕೇಷನ್ಸ್, ಬದಲಾವಣೆಗಳು ಮಾಡಬೇಕು ಅಂತ ಇದ್ದೀವಿ, ಆ ಬದಲಾವಣೆಗಳು ಮಾಡಬೇಕಾದಂತಹ ಜೀನ್ ಏನಿರುತ್ತೆ ಆ ರಿಕ್ವೈರ್ಡ್ ಜೀನ್ ಈ ಬಯೋಲಾಜಿಕಲ್ ಎಂಟಿಟಿಯಲ್ಲಿ ಇರುತ್ತೆ. ಇದನ್ನು ಜೀನ್ ಥೆರಪಿ ಪ್ರಾಡಕ್ಟ್ ಅಂತ ಕರೀತಾರೆ. ಈ GTPಗಳು ಏನು ಮಾಡ್ತವೆ? ಒಬ್ಬ ಕಾಯಿಲೆ ಇರುವಂಥ ಮನುಷ್ಯನೊಳಗೆ ಯಾವ ಜೀನ್ ಕಾಯಿಲೆಯನ್ನು ಕಾಸ್ ಮಾಡ್ತಾ ಇರುತ್ತೆ ಅದನ್ನು ಅಥವಾ ರಿಪೇರ್ ಮಾಡಿ, ರೀಪ್ಲೇಸ್ ಮಾಡಿ, ಇಲ್ಲ ಡಿಆಕ್ಟಿವೇಟ್ ಮಾಡಿ ನಾರ್ಮಲ್ ಫಂಕ್ಷನ್ನ ಅಲ್ಲಿ ರೀಸ್ಟೋರ್ ಮಾಡುತ್ತೆ. ಯಾವುದೇ ಕಾಯಿಲೆಗೋಸ್ಕರ ಈ GTPಗಳನ್ನ ಹೇಗೆ ತಯಾರಿಸಬೇಕು ಅಂತ ಈ ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಜೀನ್ ಥೆರಪಿಯಲ್ಲಿ ಜನರಲ್ ಪ್ರಿನ್ಸಿಪಲ್ಗಳನ್ನ ಕೊಟ್ಟಿದ್ದಾರೆ. ಅಂತಹ GTPಗಳನ್ನ ತಯಾರಿಸಿದ ಮೇಲೆ ಅವುಗಳನ್ನ ಟ್ರಯಲ್ ಮಾಡಬೇಕಾಗುತ್ತೆ ಅಲ್ವಾ, ಸರಿಯಾಗಿ ವರ್ಕ್ ಆಗ್ತಿದೆಯಾ ಅಂತ. ಆ ಥರ ಹ್ಯೂಮನ್ ಕ್ಲಿನಿಕಲ್ ಟ್ರಯಲ್ಸ್ನ ಹೇಗೆ ಕಂಡಕ್ಟ್ ಮಾಡಬೇಕು ಅನ್ನೋದಕ್ಕೆ ಫ್ರೇಮ್ವರ್ಕ್ನ ಈ ನ್ಯಾಷನಲ್ ಗೈಡ್ಲೈನ್ಸ್ ಕೆಳಗೆ ಕೊಟ್ಟಿದ್ದಾರೆ. ಈ GTPಗಳನ್ನ ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಹ್ಯೂಮನ್ ಅಪ್ಲಿಕೇಶನ್ಸ್ ಮಾಡೋದು, ಇದನ್ನು ಸೈಂಟಿಫಿಕ್ ಹಾಗೂ ಎಥಿಕಲ್ ಮ್ಯಾನರಲ್ಲಿ ಮಾಡಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಎಥಿಕಲ್ ಮ್ಯಾನರ್ ಯಾಕೆ? ಪ್ರತಿ ಮನುಷ್ಯನ ಹ್ಯೂಮನ್ ರೈಟ್ಸ್, ಸೇಫ್ಟಿ, ಡಿಗ್ನಿಟಿ ಇದನ್ನೆಲ್ಲ ರಕ್ಷಣೆ ಮಾಡೋ ಥರ ಕ್ಲಿನಿಕಲ್ ಟ್ರಯಲ್ಸ್ ನಡಿಬೇಕು. ಸೊ ಏನೇನು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದನ್ನು ಈ ಗೈಡ್ಲೈನ್ಸ್ ಒಳಗೆ ಕೊಟ್ಟಿದ್ದಾರೆ. GTPಗಳನ್ನ ಹೇಗೆ ಪ್ರೊಡ್ಯೂಸ್ ಮಾಡಬೇಕು,
ಪ್ರೀ ಕ್ಲಿನಿಕಲ್ ಟೆಸ್ಟಿಂಗ್ ಹೇಗಾಗಬೇಕು ಅಂದರೆ ಪರೀಕ್ಷೆ ಮಾಡಿ ನೋಡಬೇಕು, ನಂತರ ಕ್ಲಿನಿಕಲ್ ಅಡ್ಮಿನಿಸ್ಟ್ರೇಷನ್ ಹೇಗಾಗಬೇಕು ಅಂದರೆ ಹೇಗೆ ಅದನ್ನು ಕೊಡಬೇಕು, ನಂತರ ಲಾಂಗ್ ಟರ್ಮಲ್ಲಿ ಅದು ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನು ನೋಡಬೇಕು. ಈ ಎಲ್ಲ ರಿಸರ್ಚನ್ನು ಹೇಗೆ ಮಾಡಬೇಕು ಅನ್ನೋ ಮಾನದಂಡವನ್ನು ಕೊಟ್ಟಿದ್ದಾರೆ. ಹಾಗೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಳಿಲ್ಲ ಅಂದರೆ ಏನು ಮಾಡಬೇಕು, ಅದಕ್ಕೋಸ್ಕರ ಒಂದು ಮೇಲ್ವಿಚಾರಣಾ ಕಮಿಟಿಯನ್ನು ಮಾಡಿದ್ದಾರೆ. ಜೀನ್ ಥೆರಪಿ ಅಡ್ವೈಸರಿ ಆ್ಯಂಡ್ ಇವ್ಯಾಲ್ಯೂಯೇಷನ್ ಕಮಿಟಿ ಅಂತ. ಈ ಕಮಿಟಿ ಒಂದು ಇಂಡಿಪೆಂಡೆಂಟ್ ಬಾಡಿ. ಇದರಲ್ಲಿ ಬಯೋಮೆಡಿಕಲ್ ರಿಸರ್ಚ್ಗೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ಸ್, ಗೌರ್ಮೆಂಟ್ ಏಜೆನ್ಸೀಸ್, ಸ್ಟೇಕ್ ಹೋಲ್ಡರ್ಸ್ ಇವರೆಲ್ಲ ಇರ್ತಾರೆ. ಈ ನ್ಯಾಷನಲ್ ಗೈಡ್ಲೈನ್ಸ್ನ ಕೆಳಗೆ GTPಯನ್ನು ಪ್ರೊಡ್ಯೂಸ್ ಮಾಡ್ತಿರೋಂಥ ಎಲ್ಲ ಸಂಸ್ಥೆಗಳು ಇನ್ಸ್ಟಿಟ್ಯೂಷನಲ್ ಬಯೋಸೇಫ್ಟಿ ಕಮಿಟಿ ಅಂತ ಒಂದು ಕಮಿಟಿಯನ್ನು ರಚನೆ ಮಾಡೋದು ಕಂಪಲ್ಸರಿ ಆಗಿದೆ. ಹೊಸ GTPಗಳು ತಯಾರಾಗ್ತಾ ಇರೋವಂಥ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆ ರಿಸರ್ಚ್ಗಳು ಈ IBSC ಹಾಗೂ ಎಥಿಕ್ಸ್ ಕಮಿಟಿಯಿಂದ ಅಪ್ರೂವಲ್ನ ತಗೋಬೇಕಾಗತ್ತೆ. ಯಾವ ಹಾಸ್ಪಿಟಲ್ಗಳಲ್ಲಿ, ಕ್ಲಿನಿಕ್ಗಳಲ್ಲಿ ಎಥಿಕ್ಸ್ ಕಮಿಟಿ ಇದೆ ಅಂಥ ಜಾಗಗಳಿಂದ ಮಾತ್ರ ಬಯೋಲಾಜಿಕಲ್ ಮೆಟೀರಿಯಲ್ ಏನು ಮನುಷ್ಯರದು ಬೇಕಾಗತ್ತೆ GTP ಡೆವಲಪ್ಮೆಂಟ್ಗೆ ಅದನ್ನು ತಗೋಬಹುದು. ಭಾರತದಲ್ಲಿ ನಡೆಯುವಂಥ ಎಲ್ಲ ಕ್ಲಿನಿಕಲ್ ಟ್ರಯಲ್ಗಳು CTRI ಕ್ಲಿನಿಕಲ್ ಟ್ರಯಲ್ಸ್ ರಿಜಿಸ್ಟ್ರಿ ಇಂಡಿಯಾ ಇದ್ರ ಕೆಳಗೆ ರಿಜಿಸ್ಟರ್ ಆಗಿರೋದು ಕಡ್ಡಾಯವಾಗಿರುತ್ತೆ. ಇದೊಂದು ಆನ್ಲೈನ್ ಪಬ್ಲಿಕ್ ರೆಕಾರ್ಡ್ ಸಿಸ್ಟಮ್. ಇದರಲ್ಲಿ ಇನ್ವಾಲ್ವ್ ಆಗಿರುವಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅಂದರೆ ರಿಸರ್ಚ್ ಮಾಡೋವಂಥವ್ರು, ಕ್ಲಿನಿಕಲ್ ಯೂಸ್ ಮಾಡೋವಂಥವ್ರು, ಇಂಡಸ್ಟ್ರಿಯವರು, ಅವರೆಲ್ಲರಿಗೂ ಹೊಣೆಗಾರಿಕೆಯನ್ನು ಕೊಡಲಾಗಿದೆ, ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಾಗಿದೆ. ಯಾವ ರೀತಿಯ ರೆಸ್ಪಾನ್ಸಿಬಿಲಿಟಿ? ಈ ಬಯೋಲಾಜಿಕಲ್ ಮೆಟೀರಿಯಲ್ನ ಯಾರು ಯೂಸ್ ಮಾಡ್ತಾರೆ ಆ ಮೆಟೀರಿಯಲ್ಗೆ ಅತ್ಯಂತ ಗೌರವ ಹಾಗೂ ಕೇರಿಂದ, ರಕ್ಷಣೆಯಿಂದ ಯೂಸ್ ಮಾಡಬೇಕು, ದುರುಪಯೋಗ ಮಾಡಬಾರ್ದು. ಈ GTPಗಳನ್ನ ಹೇಗೆ ಸ್ಟೋರ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಗೈಡ್ಲೈನ್ಸ್ನ ಪ್ರಕಾರ ಇರೋ ಹಾಗೇ ಮಾಡಬೇಕು. ಏನಾದರೂ ಈ GTP ಫಾರಿನ್ ಒರಿಜಿನ್ದಾಗಿದ್ದರೆ, ಭಾರತದಿಂದ ಹೊರಗೆ ತಯಾರು ಮಾಡಿರೋದಾದರೆ ಅದನ್ನು ಮೊದಲು ಬಾರಿಗೆ ಭಾರತದಲ್ಲಿ ಡೈರೆಕ್ಟಾಗಿ ಟೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಭಾರತದಲ್ಲಿ ಬಯೋಹಜಾರ್ಡ್ ಪ್ರೋಟೋಕಾಲ್ ಅಂತ ಇದೆ. ಈ ಬಯೋಹಜಾರ್ಡ್ ಅಂದರೆ ಏನು? ಬಯೋಲಾಜಿಕಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅದರಿಂದ ಹ್ಯೂಮನ್ ಹೆಲ್ತ್ ಮೇಲೆ ಇಲ್ಲ ಪರಿಸರದ ಮೇಲೆ ಏನು ರಿಸ್ಕ್ ಆಗ್ಬೋದು ಅದನ್ನು ಬಯೋಹಜಾರ್ಡ್ ಅಂತ ಕರೀತಾರೆ. ಸೊ ಹಾಗೆ ರಿಸ್ಕ್ ಆಗದೆ ಇರೋ ಥರ ಕೆಲವೊಂದು ರೂಲ್ಸ್ ಇದೆ. ಆ ರೂಲ್ಸ್ನ ಪ್ರಕಾರ ಏನು ಈ GTP ಮ್ಯಾನುಫ್ಯಾಕ್ಚರಿಂಗಿಂದ ವೇಸ್ಟ್ ಮೆಟೀರಿಯಲ್ಸ್ ಹಾಗೂ ಬೈ ಪ್ರಾಡಕ್ಟ್ಸ್ ಬಂದಿರ್ತವೆ ಅವುಗಳನ್ನ ಸೇಫಾಗಿ, ಸುರಕ್ಷಿತವಾಗಿ ಡಿಕಂಟಾಮಿನೇಟ್ ಮಾಡಿ ನಂತರ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಡಿಸ್ಪೋಸ್ ಮಾಡಬೇಕು. ಸೊ ಈ ಎಲ್ಲ ಗೈಡ್ಲೈನ್ಸ್ನ ನ್ಯಾಷನಲ್ ಗೈಡ್ಲೈನ್ಸ್ ಫಾರ್ ಜೀನ್ ಥೆರಪಿಯಲ್ಲಿ ನೀಡಲಾಗಿದೆ. ನಿಮ್ಮ ಎಕ್ಸಾಮ್ಸ್ಗೆ ಪ್ರತಿಯೊಂದು ಪಾಯಿಂಟ್ ಕೂಡ ನೀವು ಜ್ಞಾಪಕ ಇಟ್ಕೋಬೇಕು. ಮುಂದೆ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜೀನೋಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಸೆಲ್ ಒಳಗೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗೆ ಕ್ರೋಮೋಸೋಮ್ ಇದೆ, ಆ ಕ್ರೋಮೋಸೋಮ್ ಒಳಗೆ ಒಂದು ಎಂಟೈರ್ DNA ಸೀಕ್ವೆನ್ಸ್ ಇರುತ್ತೆ. ಅಂದರೆ ಆ ಲಿವಿಂಗ್ ಆರ್ಗ್ಯಾನಿಸಮ್ ಹೇಗೆ ಕೆಲಸ ಮಾಡಬೇಕು, ಫಂಕ್ಷನ್ ಮಾಡಬೇಕು, ತನ್ನ ಹೇಗೆ ಮೇಂಟೆನೆನ್ಸ್ ಮಾಡ್ಕೋಬೇಕು ಅದೆಲ್ಲದು ಒಂದು ಕಂಪ್ಲೀಟ್ ಎಂಟೈರ್ DNA ಸೀಕ್ವೆನ್ಸ್ ಎಲ್ಲಿರುತ್ತೆ ಅದನ್ನು ಜೀನೋಮ್ ಅಂತ ಕರೀತಾರೆ. ಈ ರೀತಿಯ ಒಂದು ಎಂಟೈರ್ DNA ಸೀಕ್ವೆನ್ಸಲ್ಲಿ ಒಂದು ಜೀನೋಮಲ್ಲಿ 3 ಬಿಲಿಯನ್ ಬೇಸಸ್ ಇರುತ್ತೆ. ನಾವೇನು ಅಡೆನೈನ್, ಥೈಮಿನ್, ಗ್ವಾನಿನ್ ಅದೆಲ್ಲ ನೋಡಿದ್ವಲ್ಲ ಆ ಥರದ 3 ಬಿಲಿಯನ್ ಅಷ್ಟು ಬೇಸ್ ಪೇರ್ಸ್ ಇರುತ್ತೆ. 3,000ದಷ್ಟು ಒಂದು ಜೀನಲ್ಲಿ ಇರುತ್ತೆ. ಅಂದರೆ ಸಾವಿರಾರು ಜೀನ್ಗಳನ್ನು ಸೇರಿಸಿ ಒಂದು ಜೀನೋಮ್ ಇರುವಂಥದ್ದು. ಅಂತಹ ಒಂದು ಜೀನೋಮ್ ಒಳಗೆ ಬೇಸ್ ಪೇರ್ಸ್ ಯಾವ ಆರ್ಡ್ರಲ್ಲಿದೆ, ಬೇಸ್ ಪೇರ್ಸ್ ಅಂದರೆ ಅಡಿನೈನ್, ಥೈಮಿನ್, ಸೈಟೋಸಿನ್, ಗ್ವಾನಿನ್ ಅಂತ ನಾವೇನು ಹೇಳಿದ್ವಿ ಇದೇ ರೀತಿ ಬಾಂಡ್ ಆಗುತ್ತೆ ಅಂತ. ಈ ರೀತಿ ಯಾವ ಸೀಕ್ವೆನ್ಸಲ್ಲಿ ಆ ಜೀನೋಮಲ್ಲಿ ಇದೆ ಅಂತ ತಿಳ್ಕೊಳೋದಕ್ಕೆ ಜೀನೋಮ್ ಮ್ಯಾಪಿಂಗ್ ಅಥವಾ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕರೀತಾರೆ. ಈ ರೀತಿಯ ಜೀನೋಮ್ ಮ್ಯಾಪಿಂಗನ್ನು ಭಾರತದಲ್ಲಿ ಮಾಡೋಕ್ಕೆ ಸರ್ಕಾರ ಹೊಸ ಪ್ರಾಜೆಕ್ಟನ್ನು ಮಾಡ್ಕೊಂಡಿದೆ. ಅದನ್ನೇ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 238 ಕೋಟಿಯಷ್ಟು ಬೆಲೆ ಬಾಳುವಂಥ ಜೀನೋಮ್ ಇಂಡಿಯಾ ಪ್ರಾಜೆಕ್ಟನ್ನು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಸಚಿವಾಲಯದ ಕೆಳಗೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ವಹಿಸ್ಕೊಂಡಿದೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೆಳಗೆ ಇರುವಂಥ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಈ ಅಟಾನಮಸ್ ಇನ್ಸ್ಟಿಟ್ಯೂಟ್ ಈ ಪ್ರಾಜೆಕ್ಟ್ಗೆ ನೋಡಲ್ ಏಜೆನ್ಸಿ ಆಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕೆಲವು IITಗಳು ಸೇರಿದಂತೆ ಭಾರತದ 20 ಸಂಸ್ಥೆಗಳು ಈ ಜೀನೋಮ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಭಾಗವಹಿಸ್ತಾ ಇದೆ. ಈ ಪ್ರಾಜೆಕ್ಟ್ನ ಮೊದಲ ಸ್ಟೇಜ್ 10,000 ಭಾರತೀಯರ ಮೇಲೆ ಮಾಡಲಾಗುತ್ತೆ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಒಂದು 6 ತಿಂಗಳ ಪ್ರಾಜೆಕ್ಟನ್ನು ಜೀನೋಮ್ಗೆ ಸಂಬಂಧಪಟ್ಟಂತೆ ಮಾಡಿತ್ತು. ಇದರ ಹೆಸರು ಇಂಡಿಜೆನ್. ಇದು ನಿಮಗೆ ಎಕ್ಸಾಮ್ಗೆ ಜ್ಞಾಪಕ ಇರಲಿ. ಈ ಜೀನೋಮ್ ಮ್ಯಾಪಿಂಗ್ ಪ್ರಾಜೆಕ್ಟ್ನ ಅವಶ್ಯಕತೆ ಏನಿದೆ, ಈ ಜೀನೋಮ್ ಮ್ಯಾಪಿಂಗ್ನ ಉಪಯೋಗ ಏನು, ಈ ಮ್ಯಾಪಿಂಗ್ ಮಾಡೋದ್ರಿಂದ
ಯಾವ ಜೀನ್ಗಳು ಕಾಯಿಲೆಗಳನ್ನ ಉಂಟು ಮಾಡ್ತವೆ ಅವುಗಳನ್ನ ಗುರುತಿಸ್ಬೋದು. ಹಾಗೆ ಗುರುತಿಸೋದ್ರಿಂದ ನಾವೇನು ಜೆನೆಟಿಕ್ ಡಿಸೀಸಸ್ ಅಂತ, ಹೆರಿಡಿಟ್ರಿ ಡಿಸೀಸ್ ಅಂತ ಆವಾಗಲೇ ಚರ್ಚೆ ಮಾಡಿದ್ವಿ, ಅವಕ್ಕೆ ರೇರ್ ಡಿಸೀಸಸ್ ಅಂತ ಕೂಡ ಕರೀತಾರೆ. ಆ ಥರದ ಡಿಸೀಸಸ್, ಕ್ಯಾನ್ಸರ್, ಈ ರೀತಿಯ ಕಾಯಿಲೆಗಳಿಗೆ ಥೆರಪಿಗಳನ್ನ ನಾವು ಡೆವಲಪ್ ಮಾಡ್ಬೋದು. ಹಾಗೆ ಒಂದು ಜನಸಂಖ್ಯೆ ಒಳಗೆ ಜೀನೋಮ್ ಮ್ಯಾಪಿಂಗ್ ಮಾಡಿದಾಗ ಏನೇನು ಕಾಯಿಲೆಗಳು ಈ ಪಾಪ್ಯುಲೇಷನ್ಗೆ ಬರೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗುವಂಥ ತಯಾರಿಗಳನ್ನ ನಾವು ಮುಂಚೆನೇ ಮಾಡ್ಕೋಬೋದು. ಇಲ್ಲಿಯವರೆಗೆ ಏನೇನು ಜೀನೋಮ್ ಮ್ಯಾಪಿಂಗ್ನ ಡೇಟಾ ಇದೆ ಅದೆಲ್ಲ ಕಾಕೇಶಿಯನ್ ರೇಸ್ ಅಂದರೆ ಯುರೋಪ್ ಕಡೆ ಆ ಪ್ರದೇಶದ ಜಾಸ್ತಿ ಡೇಟಾ ನಮ್ಮ ಹತ್ರ ಇದೆ. ಭಾರತಕ್ಕೆ ಸಂಬಂಧಪಟ್ಟಂತೆ ಡೇಟಾ ನಮ್ಮ ಹತ್ರ ಯಾವುದೂ ಇಲ್ಲ. ಹಾಗಾಗಿ ಭಾರತದ ಜನಸಂಖ್ಯೆ ಬಗ್ಗೆ ಈ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಮೂಲಕ ತಿಳ್ಕೊತಾ ಇದ್ದೀವಿ. ಇದರಿಂದ ನಾವು ಪ್ರೆಡಿಕ್ಟಿವ್ ಹಾಗೂ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದ ಜೀನ್ಗಳನ್ನ ಸ್ಟಡಿ ಮಾಡೋದ್ರಿಂದ ನಮ್ಮ ಪರಿಸರದಲ್ಲಿ, ಭಾರತದಲ್ಲಿರುವಂಥ ಲೈಫ್ ಸ್ಟೈಲಲ್ಲಿ ಯಾವ ರೀತಿಯ ಕಾಯಿಲೆಗಳು ಬರುತ್ತೆ, ಯಾವ ರೀತಿಯ ಇಶ್ಯೂಸ್ ಬರುತ್ತೆ ಹೆಲ್ತಲ್ಲಿ ಅಂತ ತಿಳ್ಕೊಂಡಾಗ ಅದರಿಂದ ಏನೇನು ಸಮಸ್ಯೆ ಬರ್ಬೋದು ಅಂತ ಒಬ್ಬ ಡಾಕ್ಟರ್ಗೆ ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ. ಆವಾಗ ಸರಿಯಾದ ಪ್ರಿಸೈಸ್ ಮೆಡಿಸಿನ್ ಕೂಡ ಕೊಡೋಕ್ಕಾಗುತ್ತೆ. ಇದನ್ನು ಪ್ರಿಸಿಷನ್ ಮೆಡಿಸಿನ್ ಅಂತ ಕರೀತಾರೆ. ಒಬ್ಬ ರೋಗಿಗೆ, ಒಬ್ಬ ವ್ಯಕ್ತಿಗೆ ಇದೇ ರೀತಿಯ ಮೆಡಿಸಿನ್, ಚಿಕಿತ್ಸೆ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಪ್ರೆಡಿಕ್ಟ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಬೆಟರ್ ಮೆಡಿಸಿನ್ ಕೊಡೋಕ್ಕಾಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಜೀನೋಮ್ ಇಂಡಿಯಾ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಬಯೋಟೆಕ್ನಾಲಜಿಯ ಕೆಳಗೆ ಮುಂದಿನ ವಿಷಯ ಗೋಲ್ಡನ್ ರೈಸ್. ಈ ಗೋಲ್ಡನ್ ರೈಸ್ ಅನ್ನೋದು ಒಂದು GM ಕ್ರಾಪ್ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್. ಒಂದು ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಏನು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ ಅದನ್ನು ಉದ್ದೇಶಪೂರ್ವಕವಾಗಿ ಮಾರ್ಪಾಡು ಮಾಡೋದನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಇದನ್ನು ಯಾಕೆ ಮಾಡ್ತಾರೆ? ಏನೋ ಒಂದು ಉಪಯುಕ್ತವಾದ ಪ್ರಾಪರ್ಟೀಸ್ ಬರಲಿ ಆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ಅಂತ. ಇಲ್ಲಿ ಅಗ್ರಿಕಲ್ಚರ್ ಒಳಗೆ ಏನು ಬೆಳೆಯನ್ನು ಬೆಳಿತೀವಿ ಅದರ ಕ್ವಾಲಿಟಿ ಜಾಸ್ತಿ ಆಗಲಿ, ಈಲ್ಡ್ ಜಾಸ್ತಿ ಆಗಲಿ, ಪೆಸ್ಟ್ ರೆಸಿಸ್ಟೆನ್ಸ್ ಬರಲಿ, ಡ್ರೌಟ್ ರೆಸಿಸ್ಟೆನ್ಸ್ ಬರಲಿ, ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಈ ಜೆನೆಟಿಕ್ ಇಂಜಿನಿಯರಿಂಗ್ನ ಬೆಳೆಗಳ ಮೇಲೆ ಮಾಡ್ತಾರೆ. ಹಾಗೆ ಮಾಡಿಫೈ ಆದಂಥ ಬೆಳೆಗಳಿಗೆ GM ಕ್ರಾಪ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಚರ್ಚೆ ಮಾಡ್ತಿರೋಂಥ ಗೋಲ್ಡನ್ ರೈಸ್ ಕೂಡ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್. ಇದರಲ್ಲಿ ಏನು ಮಾರ್ಪಾಡು ಮಾಡಿದ್ದಾರೆ? ವಿಟಮಿನ್ A ಡಿಫಿಷಿಯನ್ಸಿನ ಕೌಂಟರ್ ಮಾಡೋದಕ್ಕೆ ಈ ಗೋಲ್ಡನ್ ರೈಸ್ನ ತಯಾರಿಸಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲಿ ವಿಟಮಿನ್ A ಕೊರತೆ ಯಾವಾಗ ಆಗುತ್ತೆ? ಸರಿಯಾಗಿ ಹಣ್ಣು, ಹಂಪಲು, ತರಕಾರಿ ಇದೆಲ್ಲ ತಿಂದೇ ಇರೋದ್ರಿಂದ ಆಗುತ್ತೆ. ಈ ವಿಟಮಿನ್ A ಕೊರತೆಯಿಂದ ದೃಷ್ಟಿ ಹೋಗ್ಬೋದು, ಅಂದರೆ ಬ್ಲೈಂಡ್ನೆಸ್ ಆಗ್ಬೋದು, ಇಲ್ನೆಸ್ ಆಗ್ಬೋದು, ಡೆತ್ ಕೂಡ ಆಗ್ಬೋದು. ಮುಖ್ಯವಾಗಿ ಮಕ್ಕಳಲ್ಲಿ ವಿಟಮಿನ್ A ಕೊರತೆಯಿಂದ ಅವರ ಇಮ್ಯೂನ್ ಸಿಸ್ಟಮ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಸಾಕಷ್ಟು ಮಕ್ಕಳನ್ನ ಡಯೇರಿಯಾ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಮೀಸಲ್ಸಿಂದ ತೀರ್ಕೊಳ್ಳೋದನ್ನ ನೋಡ್ತೀವಿ. ಅದಕ್ಕಾಗಿ ಅಂತ ಈ ವಿಟಮಿನ್ A ಕೊರತೆಯನ್ನು ಕೌಂಟರ್ ಮಾಡೋಕ್ಕೆ ಗೋಲ್ಡನ್ ರೈಸ್ ಅನ್ನುವಂಥ ಒಂದು ರೈಸ್ ವೆರೈಟಿಯನ್ನು ತಯಾರಿಸಿದ್ದಾರೆ. ಈ ರೈಸ್ ವೆರೈಟಿಯಲ್ಲಿ ಬರುವಂಥ ರೈಸ್ನ 1 ಕಪ್ ತಿಂದರೂ ಪ್ರತಿದಿನ ಒಬ್ಬ ಅಡಲ್ಟ್ಗೆ ಬೇಕಾಗುವಂಥ 50% ವಿಟಮಿನ್ A ಈ 1 ಕಪ್ಪಲ್ಲೇ ಸಿಗುತ್ತೆ. ಈ ಗೋಲ್ಡನ್ ರೈಸ್ನ ಹೇಗೆ ತಯಾರಿಸಿದ್ದಾರೆ ಅಂದರೆ, ಒಂದು ಎಕ್ಸ್ಟ್ರಾ ಜೀನನ್ನು ಮೆಕ್ಕೆಜೋಳ ಮೇಯ್ಸಿಂದ ತೊಗೊಂಡಿದ್ದಾರೆ, ಇನ್ನೊಂದು ಬ್ಯಾಕ್ಟೀರಿಯಲ್ ಒರಿಜಿನಿಂದ ತೊಗೊಂಡಿದ್ದಾರೆ. ಇವೆರಡೂ ಸೇರಿ ಬೀಟಾ ಕೆರೋಟಿನ್ ಅನ್ನೋ ಒಂದು ಪ್ರೋವಿಟಮಿನ್ ಎನ ರಿಲೀಸ್ ಮಾಡುತ್ತೆ, ಉತ್ಪಾದನೆ ಮಾಡುತ್ತೆ. ಈ ಪ್ರೋವಿಟಮಿನ್ ಎ ಏನಿದೆ ಅಕ್ಕಿ ಕಾಳುಗಳಿಗೆ ಯೆಲ್ಲೋ, ಆರೆಂಜ್ ಈ ರೀತಿಯ ಒಂದು ಕಲರನ್ನು ಕೊಡುತ್ತೆ. ಅದಕ್ಕಾಗಿ ಇದನ್ನು ಗೋಲ್ಡನ್ ರೈಸ್ ಅಂತ ಕರೀತಾರೆ. ಒಂದು ಸಾರಿ ನಾವು ಈ ಗೋಲ್ಡನ್ ರೈಸ್ನ ಸೇವಿಸಿದಾಗ ಈ ಪ್ರೋವಿಟಮಿನ್ ಎ ನಮ್ಮ ದೇಹದಲ್ಲಿ ವಿಟಮಿನ್ ಎನ ರಿಲೀಸ್ ಮಾಡುತ್ತೆ. ಹಾಗಾಗಿ ಪೌಷ್ಟಿಕತೆಗೆ ಗೋಲ್ಡನ್ ರೈಸ್ ತುಂಬ ಉಪಯುಕ್ತ ಆಗುತ್ತೆ. ಹಾಗಾದರೆ ಕಲ್ಟಿವೇಷನಲ್ಲಿ ಏನಾದ್ರು ಕಷ್ಟ ಆಗುತ್ತಾ? ಬೇರೆ ಥರ ಅಂದರೆ ಅಕ್ಕಿಗಿಂತ ಬದಲಾಗಿ ಬೇರೆ ಥರ ಈ ಗೋಲ್ಡನ್ ರೈಸ್ ಬೆಳಿಬೇಕಾ? ಇಲ್ಲ, ನಾರ್ಮಲ್ ಆಗಿ ಅಕ್ಕಿಯನ್ನು ಹೇಗೆ ಬೆಳೀತಾರೆ ಹಾಗೆ ಈ ಗೋಲ್ಡನ್ ರೈಸ್ನ ಕೂಡ ಬೆಳೆಯೋದು. ಹಾಗಾಗಿ ಇದರಲ್ಲಿ ಏನೋ ಎಕ್ಸ್ಟ್ರಾ ಕಾಸ್ಟ್ ಹೋಗಲ್ಲ ಕಲ್ಟಿವೇಷನಲ್ಲಿ. ಇನ್ನು ಭತ್ತ ಬೆಳೆಯೋದಕ್ಕೆ ಅಂತ ಎಷ್ಟು ನೀರಿನ ಅವಶ್ಯಕತೆ ಬೀಳುತ್ತೆ ಅದು 30% ಕಮ್ಮಿ ಆಗುತ್ತೆ. ಈ ಗೋಲ್ಡನ್ ರೈಸ್ನ ಸೇವಿಸೋಕ್ಕೆ ಒಂದೇ ಕಂಡೀಷನ್ ಏನಂದರೆ ಇದನ್ನು 3 ತಿಂಗಳಿಗಿಂತ ಜಾಸ್ತಿ ಸ್ಟೋರ್ ಮಾಡಬಾರ್ದು. ಅದರ ನಂತರ ಅದರ ಪೌಷ್ಟಿಕತೆ ಕಮ್ಮಿ ಆಗುತ್ತೆ. ಈ ಗೋಲ್ಡನ್ ರೈಸ್ನ ಯಾವ ಸಂಸ್ಥೆ ತಯಾರಿಸಿದ್ದು? ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಕೂಡ ನಿಮಗೆ ನೆನಪಿರಲಿ. ಮುಂದಿನ ಟಾಪಿಕ್ ಉಮ್ಮೀದ್ ಇನಿಷಿಯೇಟಿವ್. ಇದು ಕೇಂದ್ರ ಸರ್ಕಾರದ ವತಿಯಿಂದ ತಗೊಂಡಿರುವಂಥ ಕ್ರಮ. ಉಮ್ಮೀದ್ ಅಂತಂದರೆ ಯುನೀಕ್ ಮೆಥಡ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಇನ್ಹೆರಿಟೆಡ್ ಡಿಸಾರ್ಡರ್ಸ್ ಅಂತಂದರೆ ಅನುವಂಶಿಕವಾಗಿ ಬರುವಂಥ ರೋಗಗಳು. ಈ ಇನಿಷಿಯೇಟಿವ್ ಕೆಳಗೆ ಅನುವಂಶಿಕ ರೋಗಗಳನ್ನು ಎಲ್ಲಿ ಪತ್ತೆ ಹಚ್ಚೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ? ಪ್ರೆಗ್ನೆಂಟ್ ವಿಮೆನ್ ಹಾಗೂ ನ್ಯೂ ಬಾರ್ನ್ ಬೇಬೀಸ್ ಏನಿರುತ್ತೆ, ಗರ್ಭಿಣಿ ಮಹಿಳೆಯರು ಹಾಗೂ ಆಗ ತಾನೇ ಹುಟ್ಟಿದಂಥ ಮಕ್ಕಳಲ್ಲಿ ಈ ಇನ್ಹೆರಿಟೆಡ್ ಡಿಸಾರ್ಡರ್ಸ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ.
ಎಲ್ಲಿ ಮಾಡ್ತಾ ಇದ್ದಾರೆ? 7 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸಲ್ಲಿ ಮಾಡ್ತಾ ಇದ್ದಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದರೆ ಎಲ್ಲಿ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ಕಮ್ಮಿ ಇರುತ್ತೆ, ಬಡತನ ಜಾಸ್ತಿ ಇರುತ್ತೆ ಅಂಥ ಜಾಗಗಳಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ನಿಧನ್ ಕೇಂದ್ರಸ್ಗಳ ಮೂಲಕ ಮಾಡ್ತಾ ಇದ್ದಾರೆ. ನಿಧನ್ ಅಂದರೆ ಏನು? ನ್ಯಾಷನಲ್ ಇನ್ಹೆರಿಟೆಡ್ ಡಿಸೀಸಸ್ ಅಡ್ಮಿನಿಸ್ಟ್ರೇಷನ್ ಕೇಂದ್ರಸ್. ಈ ಕೇಂದ್ರಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಇನ್ಹೆರಿಟೆಡ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ. ನಂತರ ಪ್ರೀನೈಟಲ್ ಟೆಸ್ಟಿಂಗ್ ಹಾಗೂ ಡಯಾಗ್ನೋಸಿಸ್ ಮಾಡ್ತಾರೆ. ಅಂದರೆ ಮಗು ಹುಟ್ಟೋಕ್ಕಿಂತ ಮುಂಚೆ ಗರ್ಭಿಣಿ ಹೊಟ್ಟೆ ಒಳಗೆ ಏನಿರುತ್ತೆ ಅವಾಗೇ ಈ ಇನ್ಹೆರಿಟೆಡ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಮಾಡಲಾಗುತ್ತೆ, ಕಂಡು ಹಿಡಿಯಲಾಗುತ್ತೆ ಈ ರೀತಿ ಏನಾದ್ರು ಡಿಸಾರ್ಡರ್ಸ್ ಇದೆಯಾ ಅಂತ. ಇದನ್ನು ನಿರ್ದಿಷ್ಟವಾಗಿ ಯಾಕೆ ಮಾಡ್ತಾ ಇದ್ದಾರೆ? ಸಾಮಾನ್ಯವಾಗಿ ಈ ಜೆನೆಟಿಕ್ ಡಿಸಾರ್ಡರ್ಸ್ ಏನಿರುತ್ತೆ ಈ ಕಾಯಿಲೆಗಳಿಗೆ ತುಂಬ ಖರ್ಚಾಗುತ್ತೆ ಚಿಕಿತ್ಸೆಯಲ್ಲಿ. ಹಾಗಾಗಿ ಯಾರಿಗೆ ಈ ಡಿಸಾರ್ಡರ್ಸ್ ಇದೆ ಹಾಗೂ ಖರ್ಚು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂಥವ್ರಿಗೆ ಈ ಉಮ್ಮೀದ್ ಇನಿಷಿಯೇಟಿವ್ ಮೂಲಕ ಕೇಂದ್ರ ಸರ್ಕಾರ ಸಹಾಯವನ್ನು ಮಾಡ್ತಾ ಇದೆ. ಹೀಗೆ ತಳಮಟ್ಟದಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದ್ರಿಂದ ಹ್ಯೂಮನ್ ಜೆನೆಟಿಕ್ಸ್ ಈ ವಲಯದಲ್ಲಿ ಬೇಕಾಗುವಂಥ ಎಕ್ಸ್ಪರ್ಟ್ಗಳು, ಸ್ಕಿಲ್ಡ್ ಜನ ನಮಗೆ ಸಿಗ್ತಾರೆ. ಈ ಉಮ್ಮೀದ್ ಇನಿಷಿಯೇಟಿವ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯ ಸಹಾಯದಿಂದ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯ ಇನ್ನೊಂದು ಇನಿಷಿಯೇಟಿವ್ ಈ ಮಾನವ್ ಹ್ಯೂಮನ್ ಅಟ್ಲಾಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ಗಳಿಗೆ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಪ್ರಸ್ತುತ ನಮ್ಮ ಹತ್ರ ಏನು ಸೈಂಟಿಫಿಕ್ ಲಿಟ್ರೇಚರ್ ಇದೆ, ವೈಜ್ಞಾನಿಕ ಸಾಹಿತ್ಯ ಇದೆ, ಪಬ್ಲಿಕ್ ಡೇಟಾಬೇಸ್ ಇದೆ, ಇದೆಲ್ಲ ಸ್ಕ್ಯಾಟರ್ ಆಗಿದೆ. ನಮಗೆ ಒಂದು ಸಮಗ್ರ ಚಿತ್ರಣ ಇಲ್ಲ. ಹಾಗಾಗಿ ಈ ಮಾನವ್ ಪ್ರಾಜೆಕ್ಟ್ ಕೆಳಗೆ ಒಬ್ಬ ಮನುಷ್ಯನ ಶರೀರ ಮಾಲಿಕ್ಯುಲರ್ ಲೆವೆಲಲ್ಲಿ, ಸೆಲ್ಯುಲಾರ್ ಲೆವೆಲಲ್ಲಿ, ಟಿಶ್ಯೂ ಲೆವೆಲಲ್ಲಿ, ಆರ್ಗನ್ ಲೆವೆಲಲ್ಲಿ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಇರೋವಂಥ ಸೈಂಟಿಫಿಕ್ ಲಿಟ್ರೇಚರ್ ಹಾಗೂ ಪಬ್ಲಿಕ್ ಡೇಟಾಬೇಸ್ನ ಯೂಸ್ ಮಾಡಿಕೊಂಡು ಸಮಗ್ರ ಚಿತ್ರಣವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಇನಿಷಿಯೇಟಿವಿಂದ ಏನಾಗುತ್ತಂದರೆ ಮಾನವನ ಶರೀರ ಸಹಜ ಸ್ಥಿತಿಯಲ್ಲಿ ನಾರ್ಮಲ್ ಸ್ಟೇಜಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಒಂದು ಕಾಯಿಲೆ ಬಂದಾಗ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎರಡೂ ಪರಿಸ್ಥಿತಿಗಳಲ್ಲೂ ಏನು ವ್ಯತ್ಯಾಸ ಆಗುತ್ತೆ ಆ ಶರೀರದಲ್ಲಿ ಅಂತ ನಾವು ತಿಳ್ಕೊಬೋದು. ಇದರಿಂದ ಒಂದು ಕಾಯಿಲೆ ಹೇಗೆ ಕಾಸ್ ಆಗುತ್ತೆ ಅದನ್ನು ಟ್ರೇಸ್ ಮಾಡ್ಬೋದು, ಹಾಗಾಗಿ ಚಿಕಿತ್ಸೆ ಕೂಡ ಮಾಡ್ಬೋದು. ಈ ಪ್ರಾಜೆಕ್ಟ್ನಿಂದಾಗಿ ಪ್ರಸ್ತುತ ನಮ್ಮ ಹತ್ರ ಏನು ಬಯೋಲಾಜಿಕಲ್ ನಾಲೆಡ್ಜ್ ಇದೆ, ಎಲ್ಲಿ ಅವಶ್ಯಕತೆ ಇದೆ ಇದನ್ನೆಲ್ಲ ಕೂಡ ತಿಳ್ಕೊಬೋದು. ಈ ಪ್ರಾಜೆಕ್ಟಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ? ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಪುಣೆ, ಅದ್ರ ಜೊತೆಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಲಿಮಿಟೆಡ್ ಇದು ಫಂಡ್ ಮಾಡ್ತಾ ಇದೆ ಈ ಪ್ರಾಜೆಕ್ಟನ್ನು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬಯೋಟೆಕ್ನಾಲಜಿ ಟಾಪಿಕ್ಸ್ನ ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಿಲಿಮ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ಸ್ನ ಚರ್ಚೆ ಮಾಡೋಣ. ಧನ್ಯವಾದಗಳು.